ನಗರದಲ್ಲಿ ತೃತೀಯ ಲಿಂಗದವರ ಮಾನಸಿಕ ದೈಹಿಕ ಆರೋಗ್ಯ ಕುರಿತಾದ ವೈದ್ಯರ ಕಾರ್ಯಾಗಾರ. ಪದ್ಮಶ್ರೀ ಜ್ಯೋತಿ ಮಂಜಮ್ಮ ಭಾಗಿ. ಕಲ್ಯಾಣ ಕರ್ನಾಟಕ ಮನರೋಗ ತಜ್ಞರ ಸಂಘದ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಮನರೋಗ ತಜ್ಞರ ಕಾರ್ಯಾಗಾರ ಕಲಬುರಗಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಕಾರ್ಯಾಗಾರದಲ್ಲಿ ದೇಶದ ಅನೇಕ ವೈದ್ಯರು ಪಾಲ್ಗೊಳ್ಳಲಿದ್ದಾರೆ. ಮೊದಲನೇ ದಿನವಾದ ಶುಕ್ರವಾರ ಬೆಳಗ್ಗೆಯಿಂದ ಸಂಜೆ 6 ಗಂಟೆಯವರೆಗೆ ಕಲ್ಯಾಣ ಕರ್ನಾಟಕ ಭಾಗದ ಸುಮಾರು 60 ಜನ ಮಂಗಳಮುಖಿಯರೊಂದಿಗೆ ಸಂವಾದ ನಡೆಯಿತು. ಪದ್ಮಶ್ರೀ ಜ್ಯೋತಿ ಮಂಜಮ್ಮ ಅವರು ಸಂವಾದ ನಡೆಸಿದರು. ಅಲ್ಲದೆ ಖ್ಯಾತ ವೈದ್ಯರುಗಳಿಂದ ಹೆಲ್ತ್ ಕ್ಯಾಂಪ್ ಕೂಡ ನಡೆಯಿತು. 2ನೇ ದಿನ ಹಾಗೂ 3ನೇ ದಿನ ದೇಶದ ಹಲವೆಡೆಯಿಂದ ಖ್ಯಾತ ಮನರೋಗ ತಜ್ಞರು ಬಂದು ತೃತೀಯ ಲಿಂಗಿಗಳ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕುರಿತಾಗಿ ನಡೆಯಲಿರುವ ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ. ತಂದೆ ನಾಯಕರ 4 ಜನ ಬದಲಿ ಮಾಡ್ಕೊಂತ ಕುಂತಾಗ ನಮ್ಮಪ್ಪ ಮಾತಾಡಿದ್ದು, ನಾವು ಇಷ್ಟೆಲ್ಲ ಖರ್ಚು ಮಾಡಿ ಮುಂದೆ ದೇವರು ವಿಷಯ ಕೊಡ್ತಿದ್ದೀವಿ, ಇವ್ನು ವಿಷಯ ಕೊಡಿದ್ರ ಇವ್ನು ನಮ್ಮನೆಗಿರೋ ಬೇಡ, ಅವ್ರ ಸಮುದಾಯ ಹೆಂಗ್ ಬದುಕಕ್ಕೆ ಹಂಗೆ ಬದುಕಲಿ, ಹೆಣ್ಣ ಆಗಿದ್ರೆ ಮದುವೆ ಮಾಡಿಕೊಡ್ತಿದ್ರಿ, ಗಂಡ ಆಗಿದ್ರೆ ಮದುವೆ ಮಾಡಿ ಬೇರೆ ಮನೆ ಮಾಡ್ತಿದ್ವಿ, ಅಥವಾ ಅಂಗವಿಕಲನಾಗಿದ್ರೆ ಎಲ್ಲೋ ಒಂದು ಕಡೆ ಕೂತ್ರಿಸಿ ಕೂಡ ಆಗ್ತಾ ಇದ್ದೀವಿ. ಎಲ್ಲಕ್ಕೂ ತಪ್ಪು ನಮ್ಮನೆ ಹೊರಗಡೆ ಹಾಕ್ತಿದ್ರು. ಅವಾಗ ನಾನು ಹೊರಗೆ ಬಂದೆ, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ದಾವಣಗೆರೆಗೆ ಬಂದೆ. ಅಲ್ಲೊಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಳ್ತಾ ಅವಾಗೆಲ್ಲ ತೊಳ್ಕೊಂಡು